ಹಲೋ ಫ್ರೆಂಡ್ಸ್, ಇವತ್ತು ನಾನು ಜೋಳದ ಪೂರಿ ಅಥವಾ ಜೋಳದ ಒಂದು ರೊಟ್ಟಿಯ ಒಂದು ಖಡಕ್ ರೊಟ್ಟಿ ಅಂತಲೂ ಹೇಳ್ಬೋದು. ಆ ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 1 ಕಪ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ ಇದೆ, ಬಟ್ ಜೋಳದ ಹಿಟ್ಟು ಏನು ತೊಗೊಂಡಿದ್ದೀನೋ ಅದೇ ಮೆಜರಿಂಗ್ ಕಪ್ಪಲ್ಲೇ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಕುದೀತಾ ಇರುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜೋಳದ ಹಿಟ್ಟು ಹಾಕ್ಬಿಟ್ಟಿದ್ದೀನಿ. ಸೊ ಇದು 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿಂದ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇದನ್ನು ಒಂದು ಜಿಗುಟ್ ಮಾಡ್ಕೊಳ್ತೀವಿ. ನಾವು ಜೋಳದ ರೊಟ್ಟಿ ಮಾಡುವಾಗ ಹೇಗೆ ಜಿಗುಟ್ ಮಾಡ್ಕೊಳ್ತೀವಿ ಹಾಗೆ ಮಾಡಿಕೊಂಡು ತಕ್ಕೊಳ್ಬೇಕು. ತಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸೊ ನಾವೆಲ್ಲ ಮೈದಾ ಹಿಟ್ಟಿಂದ ಪೂರಿ ಮಾಡ್ತೀವಿ, ಗೋಧಿ ಹಿಟ್ಟಿಂದ ಮಾಡ್ತೀವಿ. ನಾನಿವತ್ತು ಜೋಳದ ಹಿಟ್ಟಿನಿಂದ ಪೂರಿ ಸ್ಮೂತ್ ಆದರೂ ಮಾಡ್ಕೋಬೋದು, ಖಡಕ್ ಆದರೂ ಮಾಡ್ಕೋಬೋದು. ಬಟ್ ನಾನು ಖಡಕ್ ಮಾಡ್ಕೊಳ್ಳೋದ್ರಿಂದ ಖಡಕ್ ಜೋಳದ ರೊಟ್ಟಿ, ಕರೆದಿರ್ತಕ್ಕಂಥ ಖಡಕ್ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಈಗ ಇದನ್ನು ಒಂದು ಪರಾತಾಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೇಕು. ಒಂದು ಕೈಯಲ್ಲಿ ಒಂದು ಸ್ವಲ್ಪ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಅಷ್ಟು. ಸೊ ಈ ಥರ ಇದನ್ನು ಚೆನ್ನಾಗಿ ಕೈಗೆ ನೀರು ಮುಟ್ಟಿಸ್ಕೊಂಡು ನಾದ್ಕೊಂಡು ಪೂರಿ ಹಿಟ್ಟಿನ ಥರನೇ ಒಂದಿಷ್ಟು ಸಣ್ಣ ಸಣ್ಣ ಬಾಲ್ಸ್ ಮಾಡಿಕೊಂಡು ಆಗುತ್ತೆ. ಅಥವಾ ದೊಡ್ಡದಾಗಿ ಉದ್ಕೊಂಡು ಒಂದು ದುಂಡನ್ನು ಒಂದು ಮುಚ್ಚಳದಲ್ಲಿ ಕಟ್ ಮಾಡ್ಕೊಳ್ಳಬಹುದು. ಸೊ ನಮಗೆ ಸಾಕಷ್ಟು ರೊಟ್ಟಿ ಮಾಡಿರೋ ಇದರಿಂದ ನಾನು ಸಣ್ಣದಾಗಿ ಉದ್ಕೊಳ್ತೇನೆ ಅಷ್ಟೇ. ಸೊ ಈ ಥರ ಉದ್ಕೊಂಡು ಎಣ್ಣೆ ಕಾಯಿಸ್ಬಿಟ್ಟು ಇದು ಎಣ್ಣೆ ಕಾಯ್ತಾ ಇದೆ. ಸೊ ಆ ಎಣ್ಣೆ ಕಾದಿರ್ತಕ್ಕಂಥದ್ದಲ್ಲಿ ಈ ಒಂದು ಉದ್ದಿರ್ತಕ್ಕಂಥ ಒಂದು ಜೋಳದ ರೊಟ್ಟಿನ ಹಾಕ್ಕೊಂಡು ಕರ್ಕೋಬೇಕು. ಅಂದರೆ ಗಟ್ಟಿ ಆಗೋ ಥರ. ಸೊ ನಮಗೆ ಪೂರಿ ಥರ ಮಿದುವಾಗಿ ಬೇಕು ಅಂದರೆ ಮೆತ್ತಗೆ ಕರ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಗಿದೆ. ಒಳ್ಳೆ ಮೈದಾ ಹಿಟ್ಟಿನ ಪೂರಿ ಈ ಥರನೇ ಇದೆ. ಮೈದಾ ಆರೋಗ್ಯಕ್ಕೆ ಅಷ್ಟೊಂದು ಆರೋಗ್ಯಕರ ಅಲ್ಲ. ಸೊ ಈ ಥರ ಒಂದು ಜೋಳದ ಪೂರಿನೇ ಮಾಡ್ಕೋಬೋದು. ನಾನಾದರೆ ಖಡಕ್ ಮಾಡ್ತಾ ಇರೋದ್ರಿಂದ ಇದು ಖಡಕ್ ಜೋಳದ ರೊಟ್ಟಿ. ಸೊ ದೊಡ್ಡದಾಗಿ ಮಾಡ್ತಾರೆ ಫಂಕ್ಷನ್ಸಲ್ಲೇ. ನಾನು ಮನೆಯಲ್ಲಾಗಿರೋದ್ರಿಂದ ಎಣ್ಣೆ ಜಾಸ್ತಿ ಮರುಬಳಕೆ ಮಾಡಬಾರ್ದು. ಆದ್ದರಿಂದ ನಾನು ಸ್ವಲ್ಪನೇ ಎಣ್ಣೆ ಇಟ್ಕೊಂಡು ಸಣ್ಣ ಬಾಣಲೆ ಇಟ್ಕೊಂಡು ಚಿಕ್ಕದಾಗಿ ಪೂರಿ ಥರ ಕರ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಜೋಳದ ಸೈಜಲ್ಲೇ ಕರೆದ್ಬಿಟ್ಟು ಇದನ್ನು ಮಾಡ್ತಾರೆ. ಖಡಕ್ ರೊಟ್ಟಿಗಳು ಸ್ವಲ್ಪ ಹಾರ್ಡ್ ಆಗುತ್ತೆ ತಿನ್ನಲಿಕ್ಕೆ ಅಂತೇಳಿ ಇತ್ತೀಚೆಗೆ ಎಣ್ಣೆಯಲ್ಲೇ ಕರೆದ್ಬಿಟ್ಟು ಖಡಕ್ ರೊಟ್ಟಿ ಮಾಡ್ತಾರೆ. ಆ ಥರನಾಗಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಗರಿ ಆಗಿರ್ತಕ್ಕಂಥ ಜೋಳದ ಪೂರಿ ರೆಡಿಯಾಗಿದೆ. ಇದಕ್ಕೆ ಪುಡಿ ಇಡ್ಲಿಗೆ ಹಾಕ್ಕೊಳ್ತಕ್ಕಂಥ ಒಂದು ಪುಡಿಯನ್ನು ಉದುರಿಸ್ಕೊಂಡು ನಾವು ಪಲ್ಯದೊಟ್ಟಿಗೆ ಎಣ್ಗಾಯಿ ಯಾವ್ದು ರೊಟ್ಟಿಗಾದರೂ ತೊಗೊಳ್ಬೋದು. ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ಜೋಳದ ಒಂದು ಖಡಕ್ ರೊಟ್ಟಿಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಇದು ಮಕ್ಕಳಿಗೂ ಸಹಿತ ಒಂದು ಸ್ವಲ್ಪ ಲೈಕ್ ಆಗುತ್ತೆ. ನಾನು ಜೋಳದ ಎಣ್ಣೆಗಾಯಿ ಪಲ್ಯ ಒಟ್ಟಿಗೆ ರೆಡಿ ಮಾಡಿಕೊಡಿದ್ದೀನಿ ತಾಟು. ಸೊ ಮೆತ್ತನೆ ಜೋಳದ ರೊಟ್ಟಿನೂ ಇದೆ, ಖಡಕ್ ರೊಟ್ಟಿನೂ ಇದೆ. ಸೊ ಈ ಥರನಾಗಿ ಮಾಡಿರ್ತಕ್ಕಂಥ ಖಡಕ್ ರೊಟ್ಟಿ ಎಷ್ಟು ಒಂಥರ ಕ್ರಿಸ್ಪಿಯಾಗಿ ಕಟಮ್ ಅಂತ ಇದೆ ನೋಡಿ. ಸೊ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.